ಹಳ್ಳಿ ಶಾಂತವಾಗಿತ್ತು. ಬೆಳಗಿನ ಸೂರ್ಯ ಕಿತ್ತಳೆ ಬಣ್ಣದ ಬೆಳಕಿನಲ್ಲಿ ಹೊಳೆಯುತ್ತಿದ್ದ. ಹಳ್ಳಿಯ ಕೊನೆಯಲ್ಲಿ ಒಂದು ಹಾಳಾದ ಮನೆ, ಅದೇ ಅಜ್ಜಿಯ ಮನೆ. ಆಕೆ ಹೆಸರು ಲಕ್ಷ್ಮಮ್ಮ, 75 ವರ್ಷದ ಅಜ್ಜಿ. ಕಣ್ಣುಗಳಲ್ಲಿ ತೇಜಸ್ಸು, ಹೃದಯದಲ್ಲಿ ಪ್ರೀತಿ. ಆಕೆ ಅಡುಗೆ ಮಾಡುತ್ತಾ ಹಳೆಯ ಹಾಡು ಹಾಡುತ್ತಾಳೆ. ಬಡತನದ ನಡುವೆಯೂ ಹರ್ಷದಿಂದ ಬದುಕುತ್ತಾಳೆ. ಆಕೆಯ ಮೊಮ್ಮಗ ಚೇತನ, ಶಾಲೆಗೆ ಹೋಗುವ ಆಸೆ ಇದ್ದರೂ ಹಾಳಾದ ಚಪ್ಪಲಿ, ಪುಸ್ತಕವಿಲ್ಲ. ತಂದೆ ತಾಯಿ ಇಲ್ಲದ ಕಾರಣ ಅಜ್ಜಿಯೇ ಅವನಿಗೆ ಎಲ್ಲವೂ. ಒಂದು ದಿನ ಅವನು ಹೇಳುತ್ತಾನೆ, ಅಜ್ಜಿ, ನಾನು ಓದಿ ದೊಡ್ಡವನಾಗಬೇಕು, ಆದರೆ ನನ್ನ ಬಳಿ ಪುಸ್ತಕಗಳೇ ಇಲ್ಲ. ಮಗ, ಪುಸ್ತಕಗಳು ಕಾಗದದ ಮೇಲೆ ಬರೆಯಲ್ಪಟ್ಟ ಕನಸುಗಳು. ನೀನು ನಿನ್ನ ಮನಸ್ಸಿನಲ್ಲಿ ಬರೆಯುವಾಗ ಜಗತ್ತೇ ನಿನ್ನ ಪುಸ್ತಕವಾಗುತ್ತದೆ. ಆ ದಿನದಿಂದ ಅಜ್ಜಿ ಹಳ್ಳಿಯಲ್ಲಿ ಕೈಮಾಡಿನ ಚೀಲಗಳು, ಮರದ ಆಟಿಕೆಗಳನ್ನು ಮಾರಾಟ ಮಾಡತೊಡಗಿದಳು. ಕಠಿಣ ಬಿಸಿಲು, ಮಳೆ, ಚಳಿಯಲ್ಲಿಯೂ ದಿನವೂ ಹೊರಗೆ ಹೋಗುತ್ತಿದ್ದಳು. ಜನರು ಕೇಳಿದರು, ಅಮ್ಮ, ಇಷ್ಟು ವಯಸ್ಸಿನಲ್ಲಿ ಯಾಕೆ ಕೆಲಸ? ಅವಳು ನಗುತ್ತಾ ಹೇಳುತ್ತಿದ್ದಳು, ನನ್ನ ಮಗ ಓದಿ ಬೆಳಗಬೇಕಾಗಿದೆ. ನನ್ನ ಕೈಗಳು ಸುಟ್ಟರೂ ಬೆಳಕು ಬರಬೇಕು. ರಾತ್ರಿ ಆಗುತ್ತಿದ್ದರೆ ಅಜ್ಜಿ ಅಣ್ಣಾದ ಪೈಪಾಟಿನಲ್ಲಿ ಉಳಿದ ಹಣ ಎಣಿಸುತ್ತಿದ್ದಳು. ಅಷ್ಟರಲ್ಲಿ ಚೇತನ ಕಿಟಕಿಯ ಹತ್ತಿರ ಕುಳಿತು ಪುರಾಣ ಪುಸ್ತಕ ಓದುತ್ತಿದ್ದ. ಹೂಳು, ಕೆರೋಸಿನ್ ದೀಪದ ಬೆಳಕಿನ ಮಧ್ಯೆ ಅವನ ಕಣ್ಣುಗಳಲ್ಲಿ ಹೊಳಪು ಇತ್ತು. ಅಜ್ಜಿ ಹೇಳುತ್ತಿದ್ದಳು, ಮಗ, ಬೆಳಕಿಲ್ಲದಿದ್ದರೂ ಕನಸು ಬಿಡಬೇಡ. ನಿನ್ನ ಒಳಗೆ ಇರುವ ಬೆಳಕು ದೊಡ್ಡದು. ಚೇತನ ತನ್ನ ಹಳೆಯ ಚಪ್ಪಲಿಯಲ್ಲಿ ಶಾಲೆಗೆ ಹೊರಟ. ಅಜ್ಜಿ ಅವನನ್ನು ನೋಡುತ್ತಾ ಕಣ್ಣೀರಿಟ್ಟಳು. ಹೋಗು ಮಗ, ನೀನು ಓದಿ ಎಲ್ಲರಿಗೂ ಬೆಳಕು ತರು. ಕೆಲ ತಿಂಗಳ ಬಳಿಕ ಅವನು ಪರೀಕ್ಷೆಯಲ್ಲಿ ಅಲ್ಪ ಅಂಕ ಬಂದ ಕಾರಣ ನಿರಾಶೆಯಿಂದ ಕಣ್ಣೀರು ಹಾಕಿದ. ಅಜ್ಜಿ ಅವನ ಹತ್ತಿರ ಬಂದು ಕಾಗದವನ್ನು ಒರೆಸಿದಳು. ಮಗ, ಹಾಳಾದ ಕಾಗದಕ್ಕಿಂತ ಹಾಳಾದ ಮನಸ್ಸು ದೊಡ್ಡದು. ಮರು ಪ್ರಯತ್ನ ಮಾಡು. ಅಜ್ಜಿ ಒಂದು ಹೊಸ ದೀಪ ಹಚ್ಚಿ ಹೇಳಿದಳು, ಈ ಬೆಳಕು ನಿನ್ನೊಳಗಿದೆ. ನಿನ್ನ ಕನಸು ಈ ಬೆಳಕಿನಂತೆ ಎಲ್ಲೆಡೆ ಹರಡಿಬಿಡು. ಅದು ಆ ಹುಡುಗನ ಹೃದಯಕ್ಕೆ ತಗುಲಿತು. ಅವನು ಮತ್ತೆ ಓದಿನ ಹಾದಿ ಹಿಡಿದ. ವರ್ಷಗಳು ಹೋದವು. ಚೇತನ ಕಾಲೇಜು ಮುಗಿಸಿ ಎಂಜಿನಿಯರ್ ಆಗಿದ. ಅವನ ಕೈಯಲ್ಲಿ ದೊಡ್ಡ ಕಂಪನಿಯ ಕೆಲಸದ ಪತ್ರ. ಆದರೂ ಹೃದಯದಲ್ಲಿ ಅಜ್ಜಿಯ ಮಾತುಗಳು ನಿಂತಿವೆ, ನಿನ್ನ ಬೆಳಕು ಇತರರಿಗೆ ದಾರಿ ತೋರಲಿ. ಚೇತನ ಹಳ್ಳಿಗೆ ಬಂದು ಅಜ್ಜಿಯ ಮುಂದೆ ನಿಂತು ಕಣ್ಣೀರಿಟ್ಟ. ಅಜ್ಜಿ, ನಾನು ಯಶಸ್ವಿಯಾಗಿದ್ದೇನೆ. ಇದು ನಿನ್ನ ಆಶೀರ್ವಾದ. ಅಜ್ಜಿ ನಗುತ್ತಾಳೆ. ನಾನು ಬೆಳಕನ್ನು ಹಚ್ಚಿದೆ ಮಗ, ನೀನು ಆ ಬೆಳಕನ್ನು ಜಗತ್ತಿಗೆ ಹಂಚು. ಆ ದಿನದಿಂದ ಚೇತನ ಹಳ್ಳಿಯ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಆರಂಭಿಸಿದ. ಅಜ್ಜಿ ತನ್ನ ಹಳೆಯ ಕುರ್ಚಿಯಲ್ಲಿ ಕುಳಿತು ಅದನ್ನೇ ನೋಡುತ್ತಾ ಸ್ಮೆತ್ತಿಸುತ್ತಾಳೆ. ಹಳ್ಳಿಯ ಜನರು ಹೇಳುತ್ತಾರೆ, ಅವಳ ಒಂದು ದೀಪ ಹಳ್ಳಿ ತುಂಬ ಬೆಳಗಿಸಿದೆ.